ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ಬ್ರೀಡಿಂಗ್ ಲಾಫ್ಟಲ್ಲಿ ಅದ್ಭುತವಾದಂಥ ಬರ್ಡ್ಸು ಯಾವ ರೀತಿ ಇದ್ದಾವೆ, ಅದ್ರ ಕ್ವಾಲಿಟಿ ಹೆಂಗಿದ್ದಾವೆ, ಮತ್ತು ಇದ್ರ ಜೊತೆಗೆ ಲಾಸ್ಟ್ ಇಯರ್ ಫೆಡರೇಷನಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿ ಫಸ್ಟ್ ಪ್ರೈಸ್ ತಂದಂಥ ಬರ್ಡ್ ಕೂಡ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಈಗ ರೀಸೆಂಟಲ್ಲಿ 1000 ಕಿಲೋಮೀಟ್ರಲ್ಲಿ ಅದ್ಭುತವಾಗಿ ರಿಟರ್ನ್ ಆಗಿರೋದಂಥ ಬರ್ಡ್ಸ್ದು ಮಾಹಿತಿ ಪಡ್ಕೊಳ್ಳೋಣ. ಬನ್ನಿ, ಲೆಟ್ಸ್ ಗೋ ಇನ್ ಟು ದ ರೇಸಿಂಗ್ ಲಾಫ್ಟ್. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈಗ ತಾನೇ ಬರ್ಡ್ ಬಂದಿದೆ. 1000 ಕಿಲೋಮೀಟ್ರ್ ಫೆಡರೇಷನ್ ರೇಸಲ್ಲಿ ಹಾಕಿರೋದಂಥ ಬರ್ಡ್. ನೋಡ್ಬೋದು ಫ್ರೆಂಡ್ಸ್, ಬರ್ಡ್ ಒಳಗಡೆ ಎಂಟ್ರಿ ಆಗ್ತಾಯಿದೆ. ಇಲ್ಲೊಂದು ನೋಡ್ಬೋದು ಫ್ರೆಂಡ್ಸ್, ಈಗ ಜಸ್ಟ್ ಬರ್ಡ್ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 1000 ಕಿಲೋಮೀಟ್ರಲ್ಲಿ ಬಂದಿರೋದಂಥ ಬರ್ಡ್. ಸರ್, ಇದು ಯಂಗ್ ಬರ್ಡಾ ಓಲ್ಡ್ ಬರ್ಡಾ ಸರ್? ಸರ್, ಇದು ಯಂಗ್ ಬರ್ಡ್. ಇದು 2023 ಯಂಗ್ ಬರ್ಡು. ಫೆಡರೇಷನ್ ರಿಗ್ಗೆ ಇದೆ 20201. ಕ್ರಿಸ್ಟಲ್ ಕ್ಲಿಯರ್. ಸರ್, ಈ ಬರ್ಡಿಂದ ಅಚೀವ್ಮೆಂಟ್ ಇಲ್ಲಿವರೆಗೆ ಏನೇನಾಗಿದೆ? ಸರ್, ಇದು ಬಂದು ಈ ಬರ್ಡದ್ದು 825 ಕಿಲೋಮೀಟರ್ ಕೂಡ ಫಸ್ಟ್ ಪ್ಲೇಸ್ಮೆಂಟ್ ಇದೆ ಕ್ಲಬ್ಬಲ್ಲಿ. ಇದು ಹಾಂ ಸರ್, ಒಳ್ಳೆ ವೆಲಾಸಿಟಿಲಿ ಬಂದಿತ್ತು. ನಮ್ಮ ಫೆಡರೇಷನ್ ಲೆಕ್ಕಕ್ಕೆ ತಗೊಂಡ್ರೂ ಟಾಪ್ ಸೆಕೆಂಡ್ ವೆಲಾಸಿಟಿಲಿದೆ ಬರ್ಡ್ ಇದ್ರದ್ದು. ಇದು 825 ಕಿಲೋಮೀಟ್ರಲ್ಲಿ ಫೆಡರೇಷನಲ್ಲಿ ಟಾಪ್ ಸೆಕೆಂಡ್ ವೆಲಾಸಿಟಿ ಇದೆ, ಮತ್ತು ಫಸ್ಟ್ ಪ್ಲೇಸು ಕ್ಲಬ್ಬಲ್ಲಿ. ಈಗ ನಮ್ಮ ಕ್ಲಬ್ಗೆ ಇದು ಸೆಕೆಂಡ್ ಪ್ಲೇಸ್ಮೆಂಟ್ ಬರುತ್ತೆ, ಮತ್ತು ಫೆಡರೇಷನಲ್ಲಿ ಝೋನ್ 2ನಲ್ಲಿ ಬಂದು ಥರ್ಡ್ ಪ್ಲೇಸ್ಮೆಂಟ್ ಬರುತ್ತೆ ಸರ್. ಇದು ಬರ್ಡ್ ಸೂಪರ್ ಸರ್. 1000 ಕಿಲೋಮೀಟ್ರಲ್ಲಿ ನೋಡಿ ಫ್ರೆಂಡ್ಸ್, ಯಂಗ್ ಬರ್ಡ್ಸು ಅದು 1000 ಕಿಲೋಮೀಟ್ರ್ ಆರಿದೆ. ಮತ್ತು ಇದ್ರ ಫುಲ್ ಬ್ರದರ್ ಕೂಡ 825 ಮತ್ತು ಈಗ 1000ಅಲ್ಲಿ ಈಗಲೂ ಕೂಡ ಪ್ಲೇಸ್ಮೆಂಟಲ್ಲಿದೆ ಸರ್. ಅದು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದು ಅದರದ್ದು ಫುಲ್ ಬ್ರದರು. ಸರ್, ಈ ಬರ್ಡ್ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್, ಈ ಬರ್ಡ್ ಬಂದು ನಿಮಗೆ ಯಾವಾಗಲೇ ತೋರಿಸಿದ್ನಲ್ಲ ಬರ್ಡು ಫಸ್ಟ್ ಬಂತು ಅಂತ. ಅದು 825 ಫಸ್ಟು, ಮತ್ತು ಈಗ 1000ಅಲ್ಲಿ ಸೆಕೆಂಡ್ ಬಂದೈತೆ. ಇದು ಬಂದು 825ಅಲ್ಲಿ 15th ಬಂದಿತ್ತು, 15th ಪ್ಲೇಸ್ಮೆಂಟು. ಈಗ ಬಂದು ನಮ್ಮ ಕ್ಲಬ್ಬಲ್ಲಿ 6th ಬಂದೈತೆ. ಫೆಡರೇಷನ್ಗೆ ಬಂದು ಇದು 11th ಪ್ಲೇಸ್ಮೆಂಟು ಬರುತ್ತೆ ಸರ್. ಇದು ಆಲ್ರೆಡಿ ಸೆಕೆಂಡ್ ರೌಂಡ್ ಮೌಲ್ಟಿನಲ್ಲಿ 5ನೇ ಕಳ್ಳಿಲಿದೆ. ಫ್ರೆಂಡ್ಸ್, ಇದರದ್ದು ಐಸೈ ನೋಡಿ. ಇದು ಬಂದು ಈ ಸಲ ಕ್ಲಬ್ಬಲ್ಲಿ 4th ಮತ್ತು ಫೆಡರೇಷನಲ್ಲಿ 7th ಏನೋ ಬರುತ್ತೆ ಸರ್. ಇದು ಸ್ಪಷ್ಟವಾಗಿ ಒಂದು ಹೆಚ್ಚು ಕಡಿಮೆ ಆಗ್ಬೋದು, ನೋಡಬೇಕು ಸರ್. ಅದು ಅಲ್ಲಿ ಎರಡೂ ಕಡೆ ಪ್ಲೇಸ್ಮೆಂಟ್ ಆಗಿದೆ. ಇದು ಫೀಮೇಲು. ಎಸ್ ಸರ್. 2021 ಬಂದಿದೆ. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಬಂದಿರೋದಂಥ ಬರ್ಡ್ ಇದು 1000 ಕಿಲೋಮೀಟ್ರದ್ದು. ಬೆಳಗ್ಗೆ 6:47 ಬಂದಿರೋದು. 6:45 6:45 ಸುಮಾರು ಬಂದಿದೆ ಸರ್. ಸರ್, ಇದು ಯಂಗ್ ಬರ್ಡ್. ಇದು ಕೂಡ ಅಂದರೆ ಈಗ ಬಂದಿರುವಂಥ 4 ಬರ್ಡಲ್ಲಿ 3 ಯಂಗ್ ಬರ್ಡೆ, ಅದು ಒಂದು ಮಾತ್ರ ಓಲ್ಡ್ ಬರ್ಡ್ ಇರೋದು. ಇದು ಯಂಗ್ ಬರ್ಡೆ ಸರ್. ಇದು ಕೂಡ 800ಅಲ್ಲಿ ಕೂಡ ಪ್ಲೇಸ್ಮೆಂಟ್ ಇದೆ. ಇದು ಈಗ 1000ಅಲ್ಲೂ ಫೆಡರೇಷನ್ನು ಮತ್ತು ಕ್ಲಬ್ಬು ಎರಡು ಕಡೆ ಟಾಪ್ 20 ಮತ್ತು 15 ಒಳಗಡೆ ಬರುತ್ತೆ ಸರ್. ಅದು ನೋಡಿ ಫ್ರೆಂಡ್ಸ್, ಇದ್ರದ್ದು ವಿಂಗ್ ಪ್ಯಾಟರ್ನ್.
ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಫೀಮೇಲ್ ಸ್ಟಾಕ್ ಬರ್ಡ್ಸ್. ಫ್ರೆಂಡ್ಸ್, ನಮ್ಮ ಸಾರು ಗಿರಿಗೌಡ ಸಾರಿಗೆ ಮತ್ತು ಅವರ ಫ್ಯಾಮಿಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಗಿರ್ಬೋದು ಮತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ ವೆಲ್ ವಿಷರ್ಸ್, ಪ್ರತಿಯೊಬ್ಬ ಫ್ಯಾನ್ಸಿಯರ್ಸ್ ಕಡೆಯಿಂದ ಒಂದು ಹೃದಯಪೂರ್ವಕವಾಗಿ ಒಂದು ಪ್ರೀತಿಯ ಸನ್ಮಾನ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಮ್ಮ ಗಿರಿಗೌಡ ಸರು ಕಂಪ್ಲೀಟಾಗಿ ಅವರು ಟೈಮ್ನ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟಾಗಿ ಬರ್ಡ್ಸ್ದು ಮಾಹಿತಿ ತಿಳಿಸಿದ್ದಾರೆ. ಇವತ್ತು ನಾವು 1000 ಕಿಲೋಮೀಟರಲ್ಲಿ ಮನೆಗೆ ಬಂದಿರೋದಂಥ ಬರ್ಡ್ಸ್ದು ಡೀಟೇಲ್ಸ್ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಚಾನೆಲ್ ಕಡೆಯಿಂದ, ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತು ನಮ್ಮ ವ್ಯೂವರ್ಸ್ ಕಡೆಯಿಂದ ಇವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಶೇರ್ ವಿತ್ ಅಸ್. ಇದೇ ರೀತಿ ನಮ್ಮ ಯಂಗ್ ಫ್ಯಾನ್ಸಿಯರ್ಸ್ಗೆ ಸರ್ ಕಡೆಯಿಂದ ಒಂದು ಯೂಸ್ಫುಲ್ ಟಿಪ್ಸ್ ಬೇಕು ಅಂತ ಬಯಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಯಂಗ್ ಫ್ಯಾನ್ಸಿಯರ್ಸ್ ಯಾರ್ಯಾರು ಈ ಶೋಕಲ್ಲಿ ಬಂದಿದ್ದಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಾವು ಯಂಗ್ ಫ್ಯಾನ್ಸಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಬರ್ಡ್ ಕಲೆಕ್ಟ್ ಮಾಡುವಾಗ ನೀವು ಹುಷಾರಾಗಿರಿ. ಒಳ್ಳೆ ಉತ್ತಮವಾದಂಥ ಏನು ಬರ್ಡ್ ಫ್ಯಾನ್ಸಿಯರ್ ಇದ್ದಾರೆ ಅವ್ರ ಹತ್ರ ಬರ್ಡ್ ಕಲೆಕ್ಟ್ ಮಾಡಿ. ಕಡಿಮೆ ದುಡ್ಡು ಸಿಗುತ್ತೆ ಅಂತೇಳಿ ಎಲ್ಲದರಲ್ಲಿ ಬರ್ಡ್ ತಗೊಳ್ಳೋದನ್ನು ಬಿಡಬೇಕು ದಯವಿಟ್ಟು ಫಸ್ಟು. ಯಾಕೆಂತಂದರೆ ಉತ್ತಮವಾದಂಥ ಸಾಕಿರುವಂಥವ್ರು ಕೊಡ್ತಾರೆ. ಫ್ಯಾನ್ಸಿಯರ್ಸ್ ಅಂದರೆ ಅತಿ ರೇಟನ್ನು ಹೇಳಲ್ಲ, ಒಂದು ರೇಂಜಲ್ಲಿ ಕೊಡ್ತಾರೆ. ಅದನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳೋದನ್ನು ಕಲೀರಿ. ಒಳ್ಳೆ ಬರ್ಡ್ಗಳು, ಒಳ್ಳೆ ಲೈನೇಜ್ ಬರ್ಡ್ಗಳಿದ್ದರೆ ನಾವು ಅಚೀವ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಅದಕ್ಕೆ ತಕ್ಕಾಗಿ ನಾವು ಮೇಂಟೆನೆನ್ಸು ಮತ್ತು ಕ್ಲೀನಿಂಗು ಮತ್ತು ಬರ್ಡ್ಗಳನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದನ್ನು ಒಬ್ಬರು ಒಳ್ಳೆ ಫ್ಯಾನ್ಸಿಯರಿಂದ ನೀವು ಮಾಹಿತಿ ತಗೊಳ್ಳಿ. ಹೇಳ್ಕೊಡ್ತಾರೆ, ಯಾರಾದರೂ ಹೇಳ್ಕೊಡ್ತಾರೆ. ನೀವು ಇದನ್ನು ಒಂದು ನಾರ್ಮಲಾಗಿ ಇದಿಷ್ಟನ್ನು ನೀವು ಮೇಂಟೈನ್ ಮಾಡೋದೇ ಆದರೆ ನೀವು 2 ರಿಂದ 3 ವರ್ಷದಲ್ಲಿ ಸಕ್ಸಸ್ ಆಗ್ತೀರಿ ಅಂತೇಳಿ ನಾನು ಹೇಳ್ತೀನಿ. ಅದನ್ನು ಬಿಟ್ಟು ನೀವು ಬೇರೆ ಏನೋ ಸುಮ್ಮನೆ ಯಾರ್ದೋ ಒಂದು ಹೇಳಿಕೆ ಮಾತುಗಳಿಂದ ಹೋದರೆ ದಯವಿಟ್ಟು ಯಾರೂ ಪಾಸಾಗೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಕನೆಕ್ಟ್ ಮಾಡುವಂಥ ಆ ವ್ಯಕ್ತಿಗಳನ್ನು ಮೊದಲು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ನಮ್ಮ ಚಾನೆಲ್ ಕಡೆಯಿಂದ ಮತ್ತು ನಮ್ಮ ವ್ಯೂವರ್ಸ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಈ ಫ್ಯಾನ್ಸಿಂಗ್ ಮಾಡೋ ಫ್ಯಾನ್ಸಿಯರ್ಸಿಗೆ ನಿಮ್ಮ ಸಂಪರ್ಕದಲ್ಲಿ ಬಂದರೆ ಅವರಿಗೆ ಡೌಟ್ಸ್ ಕ್ಲಿಯರ್ ಮಾಡೋದಾಗಲಿ ಏನಾರ ಹೆಲ್ಪ್ ನಿಮ್ಮ ಕಡೆಯಿಂದ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿಕೊಡೋಣ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಉತ್ತಮವಾದ ಫ್ಯಾನ್ಸಿಯರ್ಸ್ಗಳು ಸಂಪರ್ಕ ಮಾಡ್ತೀವಿ, ನಾವು ಅದಕ್ಕೆ ಹೇಳ್ಕೊಡ್ತೀವಿ. ಯಾಕಂದರೆ ಬರ್ಡ್ಸ್ಗಳು ಕೂಡ ಒಂದು ಜೀವನೇ. ಅವಕ್ಕೇನು ಮೆಡಿಟೇಷನ್ ಆಗ್ಬೋದು, ಇದಾಗ್ಬೋದು ಸಂದರ್ಭಗಳಲ್ಲಿ ಇದರಲ್ಲಿ ಅವ್ರ ಮೇಂಟೆನೆನ್ಸು ಇದು ಏನಾದರೂ ಅವ್ರ ಪ್ರಾಬ್ಲಮ್ಗಳಿದ್ದರೆ ಸಂಪರ್ಕ ಮಾಡಿ ಅವ್ರಿಗೆ ನಾವು ಯಾವುದೇ ಆದಂಥ ಮಾಹಿತಿಗಳನ್ನು ಕೊಡ್ತೀವಿ. ಆಲ್ರೆಡಿ ಕೊಡ್ತಾಯಿದ್ದೀವಿ ಕೂಡ. ಕೆಲವು ಜನಗಳಿಗೆ ಹೇಳಿದ್ದೀವಿ, ನಮ್ಗೆ ಗೊತ್ತಿರೋವಂಥದ್ದನ್ನು ಹೇಳ್ತೀವಿ. ಏಕೆಂತಂದರೆ ನಾವೇ ಅಂತಿಮ ಅಂತಲ್ಲ, ನಮಗಿಂತ ತಿಳಿದವರು ಸೀನಿಯರ್ಗಳೆಲ್ಲ ಇದ್ದಾರೆ. ನಮಗೆ ಗೊತ್ತಿರುವಷ್ಟು ಮಾಹಿತಿನಂತೂ ನಾವು ಕೊಡ್ತೀವಿ ಸರ್, ಯಾವುದೇ ಇಲ್ಲ ಅದನ್ನು ಕೊಡ್ತೀವಿ ಸರ್. ಫ್ರೆಂಡ್ಸ್, ಯಾವುದೇ ಫ್ಯಾನ್ಸಿಯರಿಗೆ ನಿಮಗೆ ಡೌಟ್ ಇದ್ದರೂ ಕೂಡ ಸರಿಗೆ ಭೇಟಿ ಆದರೆ, ಇಲ್ಲಂತಂದರೆ ಸರಿಗೆ ಸಂಪರ್ಕ ಮಾಡಿದರೆ ನಿಮಗಿರೋ ಡೌಟ್ಸ್ನ ಕ್ಲಾರಿಫೈ ಮಾಡೇ ಮಾಡ್ತಾರೆ. ಆ ಭರವಸೆ ಇಲ್ಲಿ ನಮಗೆ ಎಲ್ಲರ ಮೂಲಕ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಫ್ರೆಂಡ್ಸ್, ಇವತ್ತು ಅದ್ಭುತವಾದಂಥ ವಿಡಿಯೋ ನಾನು ನಿಮಗೆ ತೋರಿಸಿದ್ದೀನಿ. ಮಂಡ್ಯದಲ್ಲಿ ನಮ್ಮ MHPS ಕ್ಲಬ್ ಪ್ರೆಸಿಡೆಂಟ್ ಆದಂಥ ಗಿರಿಗೌಡ ಸರ್ದು ಲಾಫ್ಟು ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ಅದ್ಭುತವಾದಂಥ ಬರ್ಡ್ಸು, ಪ್ಲೇಸ್ಮೆಂಟ್ ಮಾಡಿರೋದಂಥ ಬರ್ಡ್ಸು, ಅದ್ರ ಜೊತೆಗೆ ಲೈವ್ ಆಗಿ ಇವತ್ತು 1000 ಕಿಲೋಮೀಟರಲ್ಲಿ ಬಂದಿರೋದಂಥ ಬರ್ಡ್ಸ್ದು ಕೂಡ ಇನ್ ಡೀಟೇಲ್ ಮಾಹಿತಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಆದಷ್ಟು ಜಲ್ದಿ ಇನ್ನೊಂದು ಅಟ್ರಾಕ್ಟಿವ್ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.